ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಆಧಾರದ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋ ಕಪ್ಪು ದಾರ ಕಟ್ಟಿಕೊಳ್ಳುವ ಹಿಂದೆ ಇರುವ ಒಂದು ಮಹತ್ವದ ಕುರಿತು. ಸ್ನೇಹಿತರೆ ಬನ್ನಿ, ಈಗ ಒಂದು ಕಪ್ಪು ದಾರನ ಕಟ್ಕೊಳ್ಳುವ ಒಂದು ಉದ್ದೇಶ ಏನಿದೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಒಂದು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕಾಲಿಗೆ ಕಪ್ಪು ದಾರ ಧರಿಸುವುದರ ಹಿಂದೆ ಒಂದು ಆಳವಾದ ನಂಬಿಕೆ ಮತ್ತು ಒಂದು ಮಹತ್ವವಿದೆ. ಸ್ನೇಹಿತರೆ, ಒಂದು ನಮ್ಮ ಒಂದು ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ, ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮತ್ತು ಶಾಸ್ತ್ರಗಳ ಪ್ರಕಾರ, ಅನುಭವದ ಪ್ರಕಾರ ಕಪ್ಪು ದಾರವನ್ನು ಧರಿಸೋದರ ಹಿಂದೆ ಒಂದು ನಕಾರಾತ್ಮಕ ಶಕ್ತಿಯಿಂದ ನಾವು ರಕ್ಷಣೆ ಪಡೆಯುವಂತಹ ಒಂದು ಮಹದುದ್ದೇಶ ಇದೆ. ಆದರೆ ಯಾವುದೇ ಒಂದು ವಸ್ತುನ ನಾವು ಧರಿಸುವಾಗ ನಮಗೆ ಶುದ್ಧ ಮನಸ್ಸು, ಶ್ರದ್ಧೆ ಮತ್ತು ನಂಬಿಕೆ ಅತಿ ಮುಖ್ಯ ಆಗಿರುತ್ತೆ. ಮೊದಲನೇದಾಗಿ ಮಹಿಳೆಯರು ಈ ಒಂದು ಕಪ್ಪು ದಾರನ ಎಡಗೈಗೆ ಕಟ್ಕೊಳ್ತಾರೆ. ಪುರುಷರು ಇದನ್ನು ಬಲಗಾಲು ಸೊಂಟಕ್ಕೆ ಕಟ್ಕೊಳ್ತಾರೆ. ಹಾಗಾದರೆ ಇದರ ಹಿಂದಿರುವ ಉದ್ದೇಶ ಏನು ಅಂತ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋದರೆ, ಇದು ಕೆಟ್ಟ ದುಷ್ಟಶಕ್ತಿಗಳು ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ದೂರವಿಡಲು ಸಹಾಯ ಮಾಡುತ್ತೆ. ಜ್ಯೋತಿಷ್ಯಶಾಸ್ತ್ರದಲ್ಲಿ ಕಪ್ಪು ಬಣ್ಣವು ಶನಿಗ್ರಹವನ್ನು ಪ್ರತಿನಿಧಿಸುತ್ತೆ. ಸ್ನೇಹಿತರೆ, ಕಾಲಿಗೆ ಕಪ್ಪು ದಾರ ಧರಿಸೋದ್ರಿಂದ ಶನಿದೇವನ ಕೆಟ್ಟ ದೃಷ್ಟಿ ಕಡಿಮೆಯಾಗಿ ಶನಿ ದಶೆಯ ಕಷ್ಟಗಳು ದೂರ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿದೆ. ಇನ್ನು ಅದೇ ವೈಜ್ಞಾನಿಕವಾಗಿ ಹೇಳೋದಾದರೆ, ಕಪ್ಪು ದಾರ ಒಂದು ಸೂರ್ಯನ ಉಷ್ಣತೆಯನ್ನು ಹೀರಿಕೊಳ್ಳುತ್ತೆ, ಹಾಗೆ ದೇಹದ ನರಗಳನ್ನು ಶಾಂತವಾಗಿಡಲು ಸಹಾಯ ಮಾಡುತ್ತೆ. ಕಾಲಿನ ಗಾಯಗಳನ್ನು ಬೇಗನೆ ಗುಣಪಡಿಸಲು ಮತ್ತು ರಕ್ತ ಸಂಚಾರವನ್ನು ಸುಗಮಗೊಳಿಸಲು ಈ ಒಂದು ಕಪ್ಪು ದಾರ ಸಹಾಯ ಮಾಡುತ್ತೆ ಅಂತ ಕೂಡ ನಂಬಲಾಗಿದೆ. ಸ್ನೇಹಿತರೆ, ಇನ್ನು ಜಾತಕದ ಪ್ರಕಾರ ಹೇಳೋದಾದರೆ, ಜಾತಕಕ್ಕೆ ಅನುಗುಣವಾಗಿ ರಾಹುಕೇತುವಿನ ದೋಷ ಇದ್ದರೆ ಕಪ್ಪು ದಾರ ಧರಿಸೋದ್ರಿಂದ ಪರಿಹಾರ ಸಿಗುತ್ತೆ. ಹಾಗೆ ಇದರಿಂದ ವೈವಾಹಿಕ ಜೀವನ ಮತ್ತು ಆರ್ಥಿಕ ಸಮಸ್ಯೆ ಕೂಡ ಬಗೆಹರಿಯುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಚಿಕ್ಕ ಮಕ್ಕಳು ವಿನಾಕಾರಣ ಅಳ್ತಾ ಇದ್ದರೆ, ಪದೇ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದರೆ ಕಪ್ಪು ದಾರವನ್ನು ಕಟ್ಟಲಾಗುತ್ತದೆ. ಈ ಕಪ್ಪು ದಾರ ದೃಷ್ಟಿ ನಿವಾರಣೆ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ಕಪ್ಪು ದಾರ ಕಟ್ಕೊಂಡ್ರೆ ಸಕಾರಾತ್ಮಕ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಹಾಗೆ ತೀವ್ರ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಇದು ನಿವಾರಣೆ ಆಗುತ್ತೆ. ಹಾಗಾದರೆ ಯಾವ ದಿನದಲ್ಲಿ ನಾವು ಈ ಕಪ್ಪು ದಾರನ ಕಟ್ಕೊಳ್ಬೇಕು ಅಂತ ಹೇಳಿದ್ರೆ, ಮಂಗಳವಾರ ಮತ್ತು ಶನಿವಾರ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ಆಂಜನೇಯನಿಗೆ ಪೂಜಿಸಿದ ನಂತರ ಈ ಕುತ್ತಿಗೆಗೆ ಕಪ್ಪು ದಾರ ಕಟ್ಟಿಕೊಂಡ್ರೆ ಒಳ್ತಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಈ ಕಪ್ಪು ದಾರನ ಕಟ್ಟುವಾಗ ನಾವು ರುದ್ರಗಾಯತ್ರಿ ಮಂತ್ರವನ್ನು 3 ಸಾರಿ ಪಠಿಸಿದರೆ ಅದಕ್ಕೆ ತುಂಬ ಒಳಿತಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ರುದ್ರಗಾಯತ್ರಿ ಮಂತ್ರ ಈ ರೀತಿ ಇದೆ. ಸ್ನೇಹಿತರೆ, ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈ ಒಂದು ಮಂತ್ರವನ್ನು ಕಾಲಿಗೆ ನಾವು ಕಪ್ಪು ದಾರನ ಕಟ್ಟುವಾಗ 3 ಸಾರಿ ಪಠಿಸಿದರೆ ಅದರ ಪ್ರಭಾವ ಇನ್ನೂ ಹೆಚ್ಚಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ಸ್ನೇಹಿತರೆ, ತಿಳ್ಕೊಂಡ್ರಲ್ಲ, ಕಪ್ಪು ದಾರನ ಯಾವ ಒಂದು ಉದ್ದೇಶಕ್ಕಾಗಿ ಕಟ್ಕೋಬೇಕು ಅನ್ನೋ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಚುಟುಕಾಗಿ ನಾನು ವಿವರಣೆ ಕೊಟ್ಟಿದ್ದೀನಿ. ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಮುಂದೆ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.